ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಂಧುಗಳೇ, ನಿಮ್ಮೆಲ್ಲರ ಮೆಚ್ಚಿನ ಶಾಸಕರು, ನನ್ನ ಆತ್ಮೀಯರಾದಂಥ ಸಮಾರಂಭದ ಅಧ್ಯಕ್ಷ ಅಂತ ಶ್ರೀ ನಂಜೇಗೌಡ್ರೆ, ನಮ್ಮ ಹಿರಿಯ ನಾಯಕರು, ರಾಜ್ಯದ ನೀರಾವರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರೇ, ನಿಮ್ಮೆಲ್ಲರ ಸುಮಾರು 7 ಬಾರಿ ಸತತವಾಗಿ ನಿಮ್ಮನ್ನು ಪ್ರತಿನಿಧಿಸಿ ನೀವು ಈ ರಾಜ್ಯದ ಸೇವೆಯನ್ನು ಮಾಡ್ತಕ್ಕಂಥ KH ಮುನಿಯಪ್ಪನವರೇ, ನಮ್ಮ ರಾಜ್ಯದ ಹಿರಿಯ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವರೇ, UT ಖಾದರ್ ಅವರೇ, ಯತೀಂದ್ರ ಸಿದ್ದರಾಮಯ್ಯನವರೇ ನೂತನವಾಗಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ದೊಡ್ಡ ಒತ್ತನ್ನು ಕೊಡ್ತಾ ಇದ್ದಾರೆ ನಮ್ಮ ಈಶ್ವರ್ ಖಂಡ್ರೆರವರು, ನಮ್ಮ ಮಾಜಿ ಮಂತ್ರಿಗಳಾದಂಥ ಆತ್ಮೀಯರಾದಂಥ ಸುಧಾಕರ್ ಅವರೇ, ಮಂಜು ಕೊತ್ತೂರ್ ಅವರೇ, ನಾರಾಯಣಸ್ವಾಮಿ ಬಂಗಾರಪೇಟೆ ಅವರೇ, ರೂಪಾ ಶಶಿಧರ್ ಅವರೇ, ಸುದರ್ಶನ್ ಅವರೇ, ಅನಿಲ್ ಕುಮಾರ್ ಅವರೇ, ನನ್ನ ಹಳೆಯ ಶಾಸಕರು ಮಿತ್ರರವರು ವೆಂಕಟೇಶ್ವರರೆಡ್ಡಿ ಅವರೇ, ಸಮೃದ್ಧಿ ನಾಗರಾಜ್ ಅವರೇ, TT ಶ್ರೀನಿವಾಸ್ ಅವರೇ, ನಮ್ಮ ಹಿರಿಯ ಮುಖಂಡರ ಅಂತ ನಜೀರ್ ಅಹಮದ್ ರವರೇ, ಮೂರ್ತಿಯವರು, ಮಂಜುನಾಥ್ ರವರು, ಇನ್ನು ಬಹಳ ಜನ, ಆದಿನಾರಾಯಣ್, ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ ಅಂತ ಲಕ್ಷ್ಮೀನಾರಾಯಣರವರು, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳು, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂತ ಶಿವಕುಮಾರ್ ಅವರು, ಮಧುಗಂಗಾರ್ ಅವರು, ರಾಮ್ ಪ್ರಸಾದ್ ಅವರು ಇಬ್ಬರು ಕೂಡ ನಮ್ಮ ಅಧ್ಯಕ್ಷರಾಗಿದ್ದಾರೆ. ಮುಖ್ಯವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳಿದ್ದೀರಿ, ಅಧಿಕಾರಿ ಮಿತ್ರರಿದ್ದೀರಿ, ಮಾಧ್ಯಮ ಸ್ನೇಹಿತರಿದ್ದೀರಿ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಇವತ್ತು ನಾವೆಲ್ಲ ಕೋಲಾರ ಜಿಲ್ಲೆಯ, ನಾನು ಈ ಕಾರ್ಯಕ್ರಮವನ್ನು ಬಹಳ ಹಿಂದೆನೇ ಕೊಟ್ಟಿದ್ದೆ. ಸಂಪುಟದ ವಿಸ್ತರಣೆಯ ಮಧ್ಯದಲ್ಲಿ ದಿನಾಂಕವನ್ನು ಕೊಟ್ಟು ಸುಮಾರು 8 ದಿನ ಈ ಶಾಮಿಯಾನ ಎಲ್ಲ ಕೂಡ ಕಾದಿ ಕುಟ್ಕೊಂಡಿತ್ತು ಅಂತ ಹೇಳಿ ಶಾಸಕರು ನನ್ನ ಮೇಲೆ ಒತ್ತಡವನ್ನು ಹೇರಿದ್ರು. ಆದರೂ ಕೂಡ ತಾಲೂಕು ಮಟ್ಟದಲ್ಲಿ ಈಗಾಗಲೇ ವಿಭಾಗ ಮಟ್ಟದಲ್ಲಿ ಹೋಗಿ ನಾನು ಬರಗಾಲದ ವೀಕ್ಷಣೆ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದೆ. ಆದರೆ ತಾಲೂಕು ಮಟ್ಟದಲ್ಲಿ ಇದೊಂದು ಪ್ರಥಮವಾಗಿ ದೇವಮೂಲೆಯಲ್ಲಿ ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿ ಮಾಡಿದ್ದೀರಿ. ನಂಜೇಗೌಡರ ಮುಖಂಡತ್ವದಲ್ಲಿ ಏನು ಈ ಕಾರ್ಯಕ್ರಮ ನಡೆದಿದೆ, ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಜಿಲ್ಲೆ ನಿಮಗೊಂದು ಚಿನ್ನದ ನಾಡು ಅಂತೇಳಿ ಹೆಸರು ಬಂದಿದೆ. ದೇಶದ ಹೆಮ್ಮೆಯ ಪುತ್ರ ಸರ್ ಎಂ ವಿಶ್ವೇಶ್ವರಯ್ಯನವರು ಜನ್ಮ ಕೊಟ್ಟಂತ ಭೂಮಿ. ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಇವತ್ತು DVG ಅವರು ಹುಟ್ಟಿದಂಥ ನಾಡಿದು. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರನ್ನ ನೀಡಿದಂಥ ಒಂದು ಪವಿತ್ರವಾದಂಥ ಜಿಲ್ಲೆ. ಇಂತಹ ಕೋಲೂರಿನ ಮಾರುವಂಥ ಜನರಿಗೆ ನಾನು ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇರೋದೇ ಒಂದು ನನ್ನ ಭಾಗ್ಯ. ಅಧಿಕಾರ ಶಕ್ತಿಯ ಒಂದು ಸಂಕೇತವಲ್ಲ, ಅದು ಜವಾಬ್ದಾರಿಯ ಸಂಕೇತ ಅಂಥೇಳಿ ನಾನು ಅರಿದಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರಿಗೆ ಈ ರಾಜ್ಯವನ್ನು ಮುಂದೂಡಲು ತಾವೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ.
ಅಧಿಕಾರ ಇದು ನಾನು ಸಿಂಹಾಸನ ಅಂತ ಹೇಳಿ ಯಾವತ್ತೂ ಕೂಡ ನಾನು ಅನ್ಕೊಂಡಿಲ್ಲ. ಇದು ಜನರ ಸೇವೆಗೆ ಸಿಕ್ಕಿರಂತ ಒಂದು ದೊಡ್ಡ ಅವಕಾಶ. ಮೂರ್ತಿಗೆ ಬೆಲೆ ಕಟ್ಟಬಹುದು, ಆದರೆ ದೇವರಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ದೇವರು. ನಮಗೆ ನಿಮ್ಮನ್ನ ದೇವರ ಮನೋಭಾವದಿಂದ ಯಾವ ಕೆಟ್ಟ ಮನಸ್ಸಿಲ್ಲದೆ ನಮಗೆ ಆಶೀರ್ವಾದ ಮಾಡಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇವತ್ತು ನನಗೆ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ನೋಡಿದ್ರೆ ನಂಜೇಗೌಡರ ಸಂಘಟನೆಯ ಶಕ್ತಿ, ನಿಮ್ಮೆಲ್ಲರ ಆಶೀರ್ವಾದ ಇವೆಲ್ಲ ನೋಡಿದ್ರೆ ನನಗೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದಂಥ ಮಾತು ನನಗೆ ನೆನಪು ಬರ್ತದೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಆದರೆ ನಂಜೇಗೌಡರು ಸಾಧನೆ ಮತ್ತು ಆದರ್ಶ ಎರಡನ್ನು ಕೂಡ ತೋರಿಸಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಅತಿ ಹೆಚ್ಚು ನನ್ನ ಮೆಚ್ಚಿನ ಶಾಸಕರು. ಇಡೀ ರಾಜ್ಯಕ್ಕೆ ನಂಜೇಗೌಡರು ಒಂದು ಆದರ್ಶ ಶಾಸಕರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನೀವೆಲ್ಲರೂ ಕೂಡ ಇಂಥ ಆದರ್ಶ ಸಾಧನೆಯ ಶಾಸಕರನ್ನ ಪಡೆದು 3,200 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರಕ್ಕೆ ತಂದು ನೀವು ಅಭಿವೃದ್ಧಿಯನ್ನ ಮಾಡಿಸಿ ನನ್ನ ಕೈಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಭಾಗ್ಯವಂತರು, ಪುಣ್ಯವಂತರು ಅಂತ ಹೇಳಿ ನನಗೆ ಹೇಳಿಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಹಿಂದೆ ಕೊರೋನಾ ಸಂದರ್ಭದಲ್ಲಿ ನಾನು ನಮ್ಮ ಹಿರಿಯ ನಾಯಕರಾದಂಥ KH ಮುನಿಯಪ್ಪನವರು ಈ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಬಂದು ನಿಮ್ಮ ತಾಲೂಕಿನಲ್ಲಿ ಬೆಳೆದಂಥ ತರಕಾರಿ, ಹೂವು, ಹಣ್ಣು ಇವೆಲ್ಲ ಕೂಡ ಕಡಿಮೆ ಬೆಲೆಗೆ ತೆಗೆದುಕೊಂಡೋಗಿ ಈ ಬೆಲೆಯನ್ನ ಅಂತರಕ್ಕೆ ಇಡಬೇಕು ಅಂತ ಹೇಳಿ ಬೆಲೆ ಎಲ್ಲ ಕುಸಿದೋಗಿತ್ತು. ನೀವು ಬೆಳೆದಂಥ ತರಕಾರಿ ತೆಗೆದುಕೊಳ್ಳೋರಿಲ್ಲ. ಆದರೆ ಆ ಕೊರೋನಾ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರನ್ನ ಕೊಟ್ಟಂತ ಒಂದು ಐತಿಹಾಸಿಕವಾದಂಥ ಈ ಮಾಲೂರು ತಾಲೂಕನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಜಿಲ್ಲೆ ಹಿಂದೆ ಹಲವಾರು ರಾಜ್ಯದ ಮಂತ್ರಿಗಳಿಂದ ಆಳಿದೆ. ಗಂಗಾ, ಕದಂಬ, ಚೋಳರು, ಪಲ್ಲರು, ಚಾಲುಕ್ಯರು ಎಲ್ಲ ಕೂಡ ಆಳಿದ್ದಾರೆ. ಆದರೆ ಈ ಜಿಲ್ಲೆಯ ರೈತರಿದಾರಲ್ಲ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದ ರೈತರು ನಿಮ್ಮನ್ನ ಯಾವತ್ತೂ ಕೂಡ ಇಡೀ ರಾಜ್ಯದ ಜನತೆ ನೆನೆಸ್ಕೊಳ್ಬೇಕು. ನಿಮ್ಮ ಭೂಮಿಯಲ್ಲಿ ನೀರಿನ ಮಟ್ಟ ಈಗೇನೋ KC ವ್ಯಾಲಿ, ಬೇರೆ ಬೇರೆ 2-3 ವ್ಯಾಲಿ ಮಾಡಿ ನೀರಿನ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಕಷ್ಟ ಕಾಲದಲ್ಲಿ 2,000 ಅಡಿವರೆಗೂ ಕೂಡ ಭೂಮಿಯಲ್ಲಿ ನೀರು ಇಲ್ಲದೆ ಹೋದಾಗ ಇಡೀ ನಮ್ಮ ಬೆಂಗಳೂರು ನಗರಕ್ಕೆ ಹಾಲು, ರೇಷ್ಮೆ, ತರಕಾರಿ, ಹಣ್ಣು, ಹೂವು ಇದನ್ನೆಲ್ಲ ಕೊಟ್ಟು ಬೆಳೆದು ಅನೇಕ ರೈತರು ಇಡೀ ರಾಜ್ಯದಲ್ಲಿ ಸಾವಿರಾರು ರೈತರು ಸತ್ರು ಕೂಡ ನಿಮ್ಮ ಕೋಲಾರ ಜನತೆಯ ರೈತರಿದಾರಲ್ಲ, ಸ್ವಾಭಿಮಾನಿಗಳು ಒಬ್ರು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಿಲ್ಲ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಷ್ಟು ಧೈರ್ಯದಿಂದ ನಿಮ್ಮ ಬದುಕನ್ನು ತಾವು ತೋರಿಸ್ತಾ ಇದ್ದೀರಿ. ನಿಮಗೆ ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೇನೆ. ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಬದುಕನ್ನ ರೇಷ್ಮೆಯಲ್ಲಿರ್ಬೋದು, ಹಾಲಿರ್ಬೋದು, ತರಕಾರಿಯಲ್ಲಿರ್ಬೋದು ರೈತರು ಬದುಕಿ ಇವತ್ತು ಅನೇಕ ಇಂಡಸ್ಟ್ರಿಯಲ್ಗಳು ಬಂದಿರ್ಬೋದು. ಆದರೆ ನಿಮ್ಮ ಬದುಕು ಇದೆಯಲ್ಲ, ಇದು ಬಹಳ ಪ್ರಮುಖವಾದಂಥದ್ದು. ಇದಕ್ಕೆ ನಿಮಗೆ ಒಂದು ಇತಿಹಾಸವನ್ನ ಇದೆ. ನಮ್ಮ
ನಂಜೇಗೌಡರು ನಿಮ್ಗೆಲ್ಲ ಮಾತು ಕೊಟ್ಟಿದ್ದಾರೆ. ಸಾಧನೆಯ ಸಂಭ್ರಮ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಉಳಿಪೆಟ್ಟು ಬಿಡದೆ ನನಗೆ ಯಾವುದೋ ಶಿಲೆ ಕೊಟ್ಟರು ಅವರು, ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರನ ಶಿಲೆ ಕೊಟ್ಟರು, ಬೇರೆಯವರು ಎಲ್ಲ ಕೂಡ ಶಿಲೆಗಳನ್ನು ಕೊಟ್ಟರು. ಉಳಿಪೆಟ್ಟು ಬಿಡದೆ ಯಾವ ಶಿಲೆ ಕೂಡ, ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಹೋರಾಟ ಇಲ್ಲದೆ ಯಾವ ಪ್ರಗತಿ ಕೂಡ ಸಾಧ್ಯ ಇಲ್ಲ. ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋದು. ಹಂಗೆ ಅವರ ಬದುಕಿನಲ್ಲಿ ಈ ಮಾಲೂರು ಕ್ಷೇತ್ರದಲ್ಲಿ ಇವತ್ತೇನು ಈ ಕಾರ್ಯಕ್ರಮವನ್ನು ಇಟ್ಟು ವಿದ್ಯುತ್ ಶಕ್ತಿ, ಕೆರೆ ನೀರು ತುಂಬಿಸುವಂಥದ್ದು ಮತ್ತು ನೂರಾರು ಕಲ್ಲುಗಳು ಏನು ಇಲ್ಲಿ ನಿಲ್ಲಿಸಿದ್ದೀವಿ, ಇದು ಸಾಕ್ಷಿ ಗುಡ್ಡೆಗಳಾಗಿ ಉಳ್ಕೊಳ್ತವೆ. ಕೆಲವರು ಟೀಕೆಗಳನ್ನು ಮಾಡ್ತಾರೆ, ವಿರೋಧ ಪಾರ್ಟಿಯವರು ಟೀಕೆಗಳನ್ನು ಮಾಡಲಿ, ಅವ್ರು ಟೀಕೆ ಮಾಡೋದು ನಮಗೆ ಬಹಳ ಮುಖ್ಯ. ನಮ್ಮಲ್ಲೆಲ್ಲ ತಪ್ಪಿಕೊಂಡಿಡಿದ್ರು ಚಿಂತೆ ಇಲ್ಲ, ತಿದ್ದುಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಆದರೆ ವಿರೋಧ ಪಕ್ಷವರು ಕಳೆದ 3 ವರ್ಷದಿಂದ ಮಾಡಿದ ಟೀಕೆಗಳೆಲ್ಲ ಸತ್ತೋಗಿದೆ. ನಮ್ಮ ಕೆಲಸಗಳು ಉಳ್ಕೊಂಡು ಇವತ್ತು ಈ ಕಲ್ಲುಗಳು ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ವ್ಯಕ್ತಿ ಮನೆಯಲ್ಲಿ ಜನಿಸ್ತಾನೆ, ಹುಟ್ಟು ನಾವೆಲ್ಲ ಮನೆಯಲ್ಲಿ ಜನಿಸ್ತೇವೆ, ಆದರೆ ವ್ಯಕ್ತಿತ್ವ ಮಾತ್ರ ಬಹಳ ಪ್ರಮುಖವಾದ್ದು. ಸೊ ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಈ ಕಾರ್ಯಕ್ರಮ ನಂಜೇಗೌಡರು ಮತ್ತು ನಿಮ್ಮೆಲ್ಲರ ಕಾರ್ಯಕ್ರಮ, ಇದು ನಾನು ನಂಜೇಗೌಡರು ಒಬ್ಬರಿಗೆ ನಾನು ಅಭಿನಂದಿಸುವುದಿಲ್ಲ. ಈ ಮಾಲೂರು ತಾಲೂಕಿನ ಪ್ರತಿಯೊಬ್ಬರು ಕೂಡ ನಮ್ಮ ಮೇಲೆ ಏನು ನಂಬಿಕೆಯನ್ನು ಇಟ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದೀರಿ, ಇದು ಬಹಳ ಮುಖ್ಯ. ನೀವೆಲ್ಲ ಕೂಡ ನೀವು ಅಭಿನಂದನೆಗೆ ಪಾತ್ರರಾಗಿದ್ದೀರಿ. ಸೋಲು ಯಾವಾಗಲೂ ಕೂಡ ಇರ್ತದೆ, ಹಿಂದೆ ಸೋಲುಗಳು ಬೇಕಾದಷ್ಟು ಆಗಿದೆ ನಮ್ಮ ಪಕ್ಷಕ್ಕೆ. ಆದರೆ ನಾವು ಸಾಧನೆಗಳನ್ನು ಕೂಡ ಆ ಸೋಲಿನ ಜೊತೆಯಲ್ಲಿ ಕೂಡ ನಾವು ಸ್ವೀಕಾರವನ್ನು ನಾವು ಮಾಡಿದ್ದೇವೆ. ಇವತ್ತು ಪ್ರತಿಯೊಬ್ಬರು ಕೂಡ ನಮ್ಮ ಬದುಕಿನಲ್ಲಿ ಎಲ್ಲರೂ ಕೂಡ ಅನೇಕ ನೋವುಗಳನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಆದರೆ ಅದನ್ನ ನೋವುಗಳನ್ನು ತೀರಿಸುವಂತ ವಿಧಾನ, ಜನರ ನಂಬಿಕೆ, ಇವೆಲ್ಲ ಬಹಳ ಮುಖ್ಯವಾದಂತ ವಿಚಾರ. ಹೋರಾಟ ಇಲ್ಲ ಅಂದ್ರೆ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬದಲಾವಣೆಗಳು, ಇವೆಲ್ಲ ಬದಲಾವಣೆಗಳಿದೆಯಲ್ಲ, ಇವೆಲ್ಲ ಅವಕಾಶಗಳನ್ನ ಸೃಷ್ಟಿ ಮಾಡ್ತದೆ. ಒಳ್ಳೆಯದು ಉಳಿಸ್ಕೊಳ್ಬೇಕಾದ್ರೆ ಅನೇಕ ಕೆಟ್ಟವರ ಜೊತೆ ಹೋರಾಟವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಇವತ್ತು ತಮಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತು ರೈತರ ಕಣ್ಣೀರನ್ನ ಒರೆಸುವಂತ ಸರ್ಕಾರ, ನಾವೆಲ್ಲ ಮಂತ್ರಿಗಳು, ಶಾಸಕರು ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ, ರೈತರೇ ನಮ್ಮ ಆಸ್ತಿ. ನಾನು ಹಿಂದೆ ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳಿದೆ, ನಮ್ಮ ಸ್ನೇಹಿತ ವೆಂಕಟೇಶ್ವರರೆಡ್ಡಿ ಮತ್ತು ಕೆಲವು ಸ್ನೇಹಿತರಿಗೆ ನೋವಾಗ್ಬೋದು. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದೆ. ಈ ದಾನ ಧರ್ಮ ಅಧಿಕಾರಕ್ಕೆ ಬಂದದಕ್ಕೆ ಇವತ್ತು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು, 5 ಗ್ಯಾರಂಟಿ ಏನು ಮಾಡ್ತು? ನಿಮ್ಮ ಬದುಕನ್ನೇ ಬದಲಾವಣೆ ಮಾಡ್ತು. 1,60,00,000 ಜನರಿಗೆ ಮನೆಯಲ್ಲಿ ಉಚಿತವಾಗಿ ಬೆಳಕನ್ನ ಹಚ್ತಾ ಇದ್ದೇವೆ. 1,20,00,000 ಯಜಮಾನಿಯರಿಗೆ ನೇರವಾಗಿ ಅವರ ಅಕೌಂಟ್ಗೆ ಹಣ ಕಳಿಸ್ಕೊಡ್ತಾ ಇದ್ದೇವೆ. ನಮ್ಮ ರಾಮಲಿಂಗಾರೆಡ್ಡಿ ಅವರ ಮುಖಂಡತ್ವದಲ್ಲಿ ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಬೆಂಗಳೂರು, ಧರ್ಮಸ್ಥಳ
ಕುಕ್ಕೆ ಸುಬ್ರಹ್ಮಣ್ಯ, ಮೈಸೂರು, ಚಾಮುಂಡಿ ಎಲ್ಲ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೀವಿ. ಎಷ್ಟೋ ಜನ ಬೆಂಗಳೂರಿನಿಂದ ಹೊರಗಡೆಯಿಂದ ಬಂದು ನಿಮ್ಮ ಜಿಲ್ಲೆಯಲ್ಲಿರುವಂತಹ ಅನೇಕ ಧಾರ್ಮಿಕ ಕ್ಷೇತ್ರಗಳಿಗೆ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ನಾನು ಗಣೇಶನ ಏನೋ ಶಿವಲಿಂಗ ಕ್ಷೇತ್ರ ಕೂಡ ನಿಮ್ಮ ಜಿಲ್ಲೆಯಲ್ಲಿದೆ, ಅದಕ್ಕೆಲ್ಲ ಕೂಡ ಹಿಂದೆ ನಾನು ಕೂಡ ಬಂದಿದ್ದೇನೆ. ಈ ಭಾಗದ ನಾಯಕರಾದಂತಹ ಶಾಸಕರಾದಂತಹ ನಂಜೇಗೌಡರು ನಿಮ್ಮ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನು ಉಳಿಸ್ಕೊಳ್ಳೋದು ಮುಖ್ಯ. ಅದಕ್ಕೆ ಈ ಒಂದು ಅಭಿವೃದ್ಧಿಯ ಕಾರ್ಯಕ್ರಮನೇ ಇವತ್ತು ಉದಾಹರಣೆ. ಕಾಯಕರಿಂದ ನಾಯಕತ್ವ ಸಿಗ್ತದೆ, ಜನಪರವಾಗಿದ್ದರೆ ಮಾತ್ರ ಅಧಿಕಾರ ಸಿಗ್ತದೆ. ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಆದರೆ ಮತದಾರರೇ ಈಶ್ವರ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ದೇವರ ಸಮಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸರ್ಕಾರದ 5 ಗ್ಯಾರಂಟಿಗಳು ಇಡೀ ದೇಶಕ್ಕೆ ಒಂದು ಮಾದರಿ. ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಮತ್ತು ಬಿಜೆಪಿ ಸ್ನೇಹಿತರುಗಳೆಲ್ಲ ನಮ್ಮ ಗ್ಯಾರಂಟಿಗಳನ್ನು ಟೀಕೆ ಮಾಡಿದ್ರು. ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನೀವು ಇದನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. 52 ಸಾವಿರ ಕೋಟಿ ರೂಪಾಯಿ ಇದನ್ನು ನಾವು ಮೀಸಲಾತಿಯನ್ನು ಇಟ್ಟು ಈ ಜನರ ಬದುಕನ್ನ 10 ಕೆಜಿ ಅಕ್ಕಿಯನ್ನು ಕೂಡ ಕೊಟ್ಟು, ಯುವಕರಿಗೆ ಉದ್ಯೋಗದ ಭತ್ಯೆಯನ್ನು ಕೂಡ ಕೊಟ್ಟು, ಈ 5 ಗ್ಯಾರಂಟಿನ ಕೊಡೋ ಜೊತೆಗೆ ಈಗ ತಾನೇ ನನ್ನ ಮಿತ್ರ ಕೃಷ್ಣ ಬೈರೇಗೌಡರು ಭಾಷಣ ಮಾಡುವುದು 6ನೇ ಗ್ಯಾರಂಟಿ ಪ್ರತಿಯೊಬ್ಬರ ಭೂಮಿಗೆ ಹಕ್ಕನ್ನು ಕೊಟ್ಟು, ಪಟ್ಟ ಕೊಟ್ಟು, ಇವತ್ತು ಖಾತೆಗಳನ್ನು ಮಾಡಿ ನಿಮ್ಮ ಆಸ್ತಿ ದಾಖಲೆಗಳನ್ನು ಸರಿ ಮಾಡಿಕೊಟ್ಟು ವಂಶ ಪಾರಂಪರ್ಯವಾಗಿ ಯಾವ ತೊಂದರೆ ಕೂಡ ಆಗಬಾರ್ದು ಅಂತೇಳಿ 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ಕಾರ್ಯಕ್ರಮವನ್ನು ರೂಪಿಸಿರೋದು ಇಡೀ ದೇಶ ಇವತ್ತು ಮೆಚ್ಚುತ್ತಾ ಇದೆ. ಕೇಂದ್ರದ ಬಿಜೆಪಿ ಸರ್ಕಾರ ಕೂಡ ಈ ನಮ್ಮ 6ನೇ ಗ್ಯಾರಂಟಿಗೆ, ಭೂಮಿ ಗ್ಯಾರಂಟಿಗೆ ಬೆಂಗಳೂರು ನಗರದಲ್ಲೇ 25 ಲಕ್ಷ ಮನೆಗಳಿಗೆ, ಮನೆ ಬಾಗಿಲಿಗೆ ಖಾತೆಗಳನ್ನು ಕೊಟ್ಟು ಇವತ್ತು ಅವರೆಲ್ಲ ಕೂಡ ನಮಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಇವತ್ತು ನಾನು ತಮಗೆ ಹೇಳೋದಿಷ್ಟೇ, ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿದ್ದೇವೆ. ನಮ್ಮ 7ನೇ ಗ್ಯಾರಂಟಿ ನೀರಿನ ಗ್ಯಾರಂಟಿ. ಇವತ್ತು ಜನತಾದಳದ ಅಧ್ಯಕ್ಷರು ಆಡ್ಕೊಳ್ತಾ ಇದ್ರು, ನಮ್ಮ ಏನು ಎತ್ತಿನೊಳೆ ಯೋಜನೆ ಇದೆಯಲ್ಲ ಇದು ಸಾಧ್ಯ ಇಲ್ಲ ಅಂತೇಳಿ. ಕಷ್ಟವಾದದ್ದು, ಯಾವುದೋ ಸುಲಭ ಅಲ್ಲ, ಒಪ್ಕೊಳ್ತೀನಿ ನಾನು. ಆದರೆ ಪ್ರಯತ್ನ ಮಾಡಬೇಕಲ್ಲ. ಇವತ್ತು ನೀರನ್ನು ನಾವು ಏನು ಪಶ್ಚಿಮ ಘಟ್ಟದಿಂದ ಏನು ಹಾಸನ ಜಿಲ್ಲೆಯ ಮಂಗಳೂರು ಭಾಗದಿಂದ ಇವತ್ತು ಆ ನೀರನ್ನು ತಂದು ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಕೆರೆಗಳನ್ನು ತುಂಬಿಸಬೇಕು ಅಂತೇಳಿ ಈಗಾಗಲೇ ನಾನು ತುಮಕೂರವರೆಗೂ ಕೂಡ ನೀರನ್ನು ತಗಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ. ಈಗಾಗಲೇ KC ವ್ಯಾಲಿ ಇವೆಲ್ಲ ಕೂಡ ಆಗಿ ಸುಮಾರು 104 ಕೆರೆಗಳನ್ನು ಈಗಾಗಲೇ ಈ ಜಿಲ್ಲೆಯಲ್ಲಿ ತುಂಬಿಸಿದ್ದೇವೆ. ಎತ್ತಿನ ಹೊಳೆಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು 27 ಒಳಗಡೆ ಕೂಡ ಈಗಾಗಲೇ ಈ ಕಾರ್ಯಕ್ರಮವನ್ನು ಮುಗಿಸ್ಬಿಡಬೇಕು ಅಂತೇಳಿ ಈಗಾಗಲೇ ಸಂಕಲ್ಪವನ್ನು ಕೂಡ ಇವತ್ತಾಗಲೇ ನಾವು ಮಾಡಿದ್ದೇವೆ. ಆದ್ರಿಂದ HN ವ್ಯಾಲಿ ಇಲ್ಲಿ 65 ಕೆರೆಗಳನ್ನು ತುಂಬುವಂತ ಕೆಲಸ ಈಗಾಗಲೇ ಮಾಡ್ತಿದ್ದೇವೆ. ಇವತ್ತು ಸಂಸ್ಕರಿಸಿದ ನೀರನ್ನ 700ಕ್ಕೂ ಹೆಚ್ಚು ಕೆರೆಗಳನ್ನು ತುಂಬಿಸುವಂತ ಕಾರ್ಯಕ್ರಮ ಕೂಡ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸಮುದ್ರಕ್ಕೆ ನೀರು ಹೋಗಬಾರ್ದು, ಅಂತರ್ಜಲ ಹೆಚ್ಚಬೇಕು, ಕೆರೆ ಸೇರ್ಬೇಕು, ರೈತರ ಜಲ ಸೇರ್ಬೇಕು. ಆಗಸ್ಟ್ 15ನೇ ತಾರೀಕು ಅನೇಕ ಯೋಜನೆಗಳನ್ನ ನಮ್ಮ ಸರ್ಕಾರ ಹಾಕೊಂಡಂತ ಯೋಜನೆಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ನಂದೊಂದು ಹೊಸ ಸರ್ಕಾರ ಅಲ್ಲ. ಇದು ನಾನು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ 3 ವರ್ಷಗಳ ಕಾಲ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ನಡೆದಂತ ಸರ್ಕಾರ
ಇದು ಮುಂದುವರಿಸಿದಂಥ ಇದೊಂದು ಸರ್ಕಾರ. ನಿಮ್ಮೆಲ್ಲರೂ ಕೂಡ ಭದ್ರವಾಗಿರಬೇಕು ಅಂತೇಳಿ ಈ ಕಾರ್ಯಕ್ರಮನ ರೂಪಿಸ್ಕೊಂಡು ಬಂದಿದ್ದೇವೆ. ಈಗ SIR ಕೂಡ ಬಂದಿದೆ. ಮತ ನೀವು ಕಾಪಾಡಿಕೊಳ್ಬೇಕು. ನಿಮ್ಮ ಮತವನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ನಿಮಗೆ ಅನೇಕ ಯೋಜನೆಗಳಿಗೆ ತೊಂದರೆ ಆಗ್ತದೆ. ಇವತ್ತು ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಹಕ್ಕನ್ನು ಉಳಿಸ್ಕೊಳ್ಬೇಕು. ಆದ್ರಿಂದ 1 ಕೋಟಿಗೂ ಹೆಚ್ಚು ಮತದಾರ ಹೆಸರನ್ನ ಪಟ್ಟಿಯಿಂದ ಮುಂದಕ್ಕೆ ಸದ್ಯದಲ್ಲೇ ಕರಡು ಪತ್ರವನ್ನು ಬರ್ತಾರೆ. ನಿಮ್ಮ ದಾಖಲೆಗಳು, ಜಾತಿ ಪ್ರಮಾಣ ಪತ್ರ, ನಿಮ್ಮ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇವೆಲ್ಲ ಕೂಡ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನು ಯಾರು ಓಟ್ ಇಲ್ಲ ಅವರು ಕೂಡ ಹೊಸದಾಗಿ ಫಾರಂ 6 ಹಾಕೊಳ್ಳಿಕ್ಕೂ ಕೂಡ ಅವಕಾಶವನ್ನು ಯುವಕರು ಮಾಡಿಕೊಟ್ಟಿದ್ದೇವೆ. ಸರ್ಕಾರ ಕೂಡ ಎಲೆಕ್ಷನ್ ಕಮಿಷನ್ ಜೊತೆ ಕೈ ಜೋಡಿಸಿದೆ. ನೀವು ಇದಕ್ಕೆ ಯಾಮಾರಕ್ಕೆ ಹೋಗಬೇಡಿ. ನಿಮ್ಮ ಮತ ಹಕ್ಕಿಲ್ಲ ಅಂದರೆ ಯಾವ ಯೋಜನೆಗಳು, ಪೆನ್ಷನ್ ಆಗಲಿ ಯಾವುದು ಕೂಡ ಹಕ್ಕು ಸಿಗೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವು ಹಾಕಿದ ಮತಕ್ಕೆ ಬೆಲೆ ಬೇಕಲ್ಲ. ಮತದಾರ ಹಕ್ಕು ಉಳಿಬೇಕಾಗಿದೆ. ಮತದಾರ ಹಕ್ಕು ಉಳಿಲಿಲ್ಲ ಅಂದರೆ ಜೇಬ್ನಲ್ಲಿ ದುಡ್ಡು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಈ ಸಂದರ್ಭದಲ್ಲಿ ತಾವೆಲ್ಲ ನೋಡಿದ್ದೀರಿ, ಈ ದೇಶದಲ್ಲಿ ಮತ ಕಳ್ತನನೂ ನಡೆದೋಯ್ತು, ಉಂಡಿಯಲ್ಲಿ ಕೂಡ ಕಳ್ತನ ಆಗೋಯ್ತು. ನಾವೆಲ್ಲ ರಾಮ 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 ಅಂತೇಳಿ ಇಟ್ಟಿಗೆ ಕೂಡ ಎಲ್ಲ ಕಳಿಸಿದ್ರು ನಮ್ಮ ಸ್ನೇಹಿತರುಗಳು, ನಾವೆಲ್ಲ ಕೂಡ ಅನೇಕರು. ಇವತ್ತು ಆ ರಾಮ ಮಂದಿರ ಏನು ಅಯೋಧ್ಯೆಯಲ್ಲೂ ಕೂಡ ಇವತ್ತು ಉಂಡಿ ಕಳ್ತನ ಆಗ್ಬೇಕಾಯ್ತು. ಅದಕ್ಕೆ ನಾನು ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಯಾವುದೇ ದೊಡ್ಡ ದೊಡ್ಡ ದೇವಸ್ಥಾನ ಇದೆ, ಆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಕಂಪಲ್ಸರಿ ಕ್ಯಾಮ್ರಾ ಹಾಕಿ ಪೊಲೀಸ್ ಅಧಿಕಾರಿಗಳ ಪೊಲೀಸ್ ಸ್ಟೇಷನ್ಗೆ ಲಿಂಕ್ ಮಾಡಿ ಪ್ರತಿಯೊಬ್ಬರು ಯಾರು ಉಂಡಿಗೆ ಹಣ ಹಾಕ್ತಾರೆ, ಉಂಡಿ ಬಿಚ್ಚುವಾಗಿರ್ಬೋದು, ಹಣ ಹೇಳಿಸುವಾಗಿರ್ಬೋದು, ಎಲ್ಲ ಕೂಡ ಹೆಂಗೆ ವೆಹಿಕಲ್ ಮೂವ್ಮೆಂಟನ್ನು ನಾವು ಯಾವ ರೀತಿ ಗಮನಿಸ್ತೀವಿ ಹಂಗೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಈ ತಾಂತ್ರಿಕತೆ ಬೆಳೆದಿದೆ. ನೀವು ನಂಬಿಕೆಯಿಂದ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಆ ದೇವಾಲಯಕ್ಕೆ ಹೋಗಿ ನಿಮ್ಮ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ನೆಮ್ಮದಿ ಸಿಗಬೇಕು ಅಂತ ಹೇಳಿ ಆ ದೇವರಿಗೆ ಆಗ್ದಂಥ ಕಾಣಿಕೆ ಯಾರು ಕೂಡ ಕದಿಬಾರದು. ಅದು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ನಡೆದಿದೆ. ಇದಕ್ಕೆ ಮುಂದಿನ ದಿನದಲ್ಲಿ ಒಂದು ತಕ್ಕವಾದಂಥ ಹೋರಾಟವನ್ನು ನೀವು ಮಾಡಬೇಕು, ತೀರ್ಪನ್ನು ಕೊಡಬೇಕು. ದೇವರ ಹುಂಡಿಲಿ ಹಣವನ್ನು ಕದ್ದಂತಹ ಜನರಿಗೆ ಸರಿಯಾದ ಶಿಕ್ಷೆಯನ್ನು ಕೂಡ ಕೊಡಬೇಕಾದ್ದು ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ. ಇವತ್ತು ನಾನು ಇನ್ನೊಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಎಲ್ಲ ಯುವಕರಿಗೆ ಸಂಘಟಿತರಾಗಬೇಕು. ಸಾಂಸ್ಕೃತಿಕವಾಗಿ ಯುವಕರಿಗೆ ಕ್ರೀಡೆ, ಜಾತ್ಯತೀತ ಮನೋಭಾವ, ಪ್ರಜಾಪ್ರಭುತ್ವ ವ್ಯವಸ್ಥೆ, ನಾಯಕತ್ವ ಬೆಳೆಸ್ಕೊಳ್ಬೇಕು ಅಂತೇಳಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನು ತಯಾರು ಮಾಡಬೇಕು, ಹೆಣ್ಣು ಮಕ್ಕಳನ್ನು ತಯಾರು ಮಾಡಬೇಕು, ಯುವ ಪ್ರತಿಭೆಗಳು ಮನೆಯಿಂದ ಈಚೆ ಬರಬೇಕು, ಸಂಗೀತ, ನೃತ್ಯ, ಕ್ರೀಡೆಯಲ್ಲಿ ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಂದು ಪಂಚಾಯತಿಯಲ್ಲೂ ಕೂಡ ಭಾರತ್ ಜೋಡೋ ಯುವಕ ಸಂಘ ಅಂತೇಳಿ ಹೊಸದಾಗಿ ಪ್ರಾರ್ಥನೆ ಮಾಡಿ ಪ್ರತಿ ಪಂಚಾಯತಿಗಳು ಕೂಡ ಯುವಕರ ಸಂಘಟನೆಗೆ 16 ವರ್ಷದಿಂದ 35-40 ವರ್ಷದ ಯುವಕರ ಸಂಘಟನೆಗೆ ವರ್ಷಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟು 1,000 ಕೋಟಿ ರೂಪಾಯಿಯನ್ನ ಮೀಸಲಾತಿಯನ್ನ ಮಾಡಿದ್ದೇವೆ. ಇದಲ್ಲದೆ 5 ಗ್ಯಾರಂಟಿಗಳನ್ನು ಪಂಚಾಯತಿ ಮಟ್ಟದಲ್ಲೂ ಕೂಡ ಗ್ಯಾರಂಟಿ ಸಮಿತಿಯ ಸದಸ್ಯರು ನೇಮಕ ಮಾಡಿ ಆ ಗ್ಯಾರಂಟಿಯ ಫಲಾನುಭವಿಗಳನ್ನು ಸಂಪರ್ಕವನ್ನು ಇಟ್ಕೊಂಡು ಅವರಿಗೆ ಸಂಪರ್ಕ ಸರಿಯಾದ ರೀತಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ಆ ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿ ಒಂದು ಪಂಚಾಯತಿಗೆ 6 ಜನ ಗ್ಯಾರಂಟಿ, ಅದರಲ್ಲಿ 2 ಹೆಣ್ಮಕ್ಳು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲ ಕೂಡ ಇರಬೇಕು ಅಂತೇಳಿ ಈಗಾಗಲೇ ನಾನು ತೀರ್ಮಾನವನ್ನು ಕೂಡ ನಾನು ಮಾಡಿದ್ದೇನೆ. ಹಂಗೆ ಇವತ್ತು 16 ಕಾರ್ಯಕ್ರಮವನ್ನು
ಇವತ್ತು ಇಟ್ಕೊಂಡಿದ್ದೇವೆ. ಇದ್ರ ಜೊತೆಗೆ ವಿಶೇಷವಾಗಿ ಖಾಸಗಿಯಲ್ಲಿ ಉದ್ಯೋಗವನ್ನು ಕೊಡಿಸ್ಬೇಕು ಅಂತೇಳಿ ಉದ್ಯೋಗವನ್ನು ಒಂದು ಪ್ರೈವೇಟ್ ಎಕ್ಸ್ಚೇಂಜ್ ಸರ್ಕಾರ ಭಾಗಿಯಾಗುವುದಿಲ್ಲ. ಆದರೆ ಯಾರು ಉದ್ಯಮಿ ಉದ್ಯೋಗ ಬೇಕು, ಈಗ ನಿಮ್ಮ ತಾಲೂಕಲ್ಲಿ ಯಾರಿಗಾರು ಉದ್ಯೋಗ ಬೇಕು ಅಂತ ಏನು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದಿಲ್ಲ. ನೀವು ಯಾರ್ಯಾರು ಉದ್ಯೋಗ ಬಯಸ್ತೀರಿ ಅದಕ್ಕೆ ಪೋರ್ಟಲ್ಗೆ ಅರ್ಜಿ ಹಾಕುವಂಥದ್ದು, ಅದರಲ್ಲಿ ಅವನು ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಯಾರಿಗೆ ಕೌಶಲ್ಯ ಇಲ್ಲ ಆ ಕೌಶಲ್ಯನೂ ಕೂಡ ಸರ್ಕಾರ ತಯಾರು ಮಾಡಿ ಕೊಟ್ಟು ಅವ್ರು ಈ ಬೆಂಗಳೂರಿಗೆ ಏನು ವಲಸೆ ಹೋಗ್ತಾ ಇದ್ರಲ್ಲ ಆ ವಲಸೆ ಹೋಗೋದನ್ನು ತಪ್ಪಿಸ್ಬೇಕು ಅಂತೇಳಿ ಇಂಥ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. 70,000 ಹುದ್ದೆಗಳನ್ನು ಭರ್ತಿ ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇವತ್ತು ಶಿಕ್ಷಣ, ನೀರಾವರಿ, ಕೇಂದ್ರದ ಯೋಜನೆಗಳು, ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ಮುಂದೆ ಬಂದು ಕೂತಿದ್ದಾರೆ. ಇಡೀ PW ಇಲಾಖೆಗೆ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ.